ಈಗಿನ ಬೆಳವಣಿಗೆಗಿಂತ ಹಿಂದಿನ ಮಾತಲ್ಲಿ ಆ ವಿಡಿಯೋದಲ್ಲಿ ಇರುವಂಥದ್ದು ಅಂದರೆ ಯಡಿಯೂರಪ್ಪ ಅವರು ಬಲಿಷ್ಠರು ಅಂತ ಹೇಳಿನೇ ಅವ್ರನ್ನ ಹೊಡೆದಿದ್ದಾರೆ ಅನ್ನುವಂಥ ಒಂದು ಮಾತು. ಇಲ್ಲ, ಇದು ವಿಡಿಯೋದಲ್ಲಿ ಇಲ್ವಲ್ಲ. ನಾನೇ ಹೇಳಿದ್ನಲ್ಲ, ಇದನ್ನು ಟಿಕೆಟ್ ತಪ್ಪಿಸ್ಬೇಕು ಅಂತೇಳಿ ಯಡಿಯೂರಪ್ಪನವ್ರ ಮೇಲೆ ಎತ್ಕಟ್ಟಬೇಕು, RSS ಮೇಲೆ ಎತ್ಕಟ್ಟಿ ನನ್ನ ಟಿಕೆಟ್ ತಪ್ಪಿಸ್ಬೇಕು ಅಂತ 2018ರಲ್ಲಿ ನನ್ನ ವಿರೋಧಿಗಳು ಮಾಡಿದಂಥ ಸಂಚಿದಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಏನು ಆ ವಿಡಿಯೋನೇ ನಂದಲ್ಲ ಅಂತ ಹೇಳಿದ್ಮೇಲೆ ಇನ್ನು ಬೇರೆ ಪ್ರಶ್ನೆ ಏನಕ್ಕೆ ಬರ್ತದೆ ಇದು? ಅದಕ್ಕೆ ಅವ್ರಿಗೆ ದಿವಾಳಿ ಎಷ್ಟು ಹಣವನ್ನು ಮಾಡಿಕೊಟ್ಟಿದ್ದಾರೆ, ಯಾರಿಗೆ ಮಾಡಿಕೊಟ್ಟಿದ್ದಾರೆ ಅದನ್ನು ಅವ್ರನ್ನೇ ಕೇಳಬೇಕು, ಹರಿಪ್ರಸಾದ್ ಅವ್ರನ್ನ. ಇದು ಯಾವುದೋ ಫೇಕ್ ವಿಡಿಯೋ ಹಾಕೊಂಡು ನೀನು ಬರೀ ರಾಜಕೀಯದ ಬೌದ್ಧಿಕ ದಿವಾಳಿ ಆಗಿದೆಯಲ್ಲಪ್ಪ. ನೀನೊಬ್ಬ ಸೀನಿಯರ್ ರಾಜಕಾರಣಿ, ನಿಮಗೆ ಈ ರೀತಿಯ ಚಿಲ್ಲರೆ ರಾಜಕಾರಣ ಮಾಡೋವಂಥದ್ದು ಏನಿದೆ? ದಯವಿಟ್ಟು ಹರಿಪ್ರಸಾದ್ ಅವ್ರು ಇಂಥದಕ್ಕೆಲ್ಲ ದೊಡ್ಡ ತಂದಲ್ಲಿ ಮಾತಾಡಬೇಕು. ಅವರು ಪ್ರೈಮ್ ಮಿನಿಸ್ಟರ್ ಲೆವೆಲಲ್ಲಿ ಮಾತಾಡೋವಂಥವ್ರು, ಶಾಸಕರ ಮೇಲೆ ಮಾತಾಡೋವಂಥದ್ದು ನನಗೇನೋ ಸರಿ ಕಾಣಿಸಲ್ಲ. ಏನಾಗಿದೆ ಅಂತ ಹೇಳಿ ಸರ್ ಭಾರತದ ವ್ಯವಸ್ಥೆಯಲ್ಲಿ ಏನಾಗಿದೆ? ಭಾರತ ವ್ಯವಸ್ಥೆ ಏನಾಗಿದೆ? ದೇಶದ ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಆಯ್ಕೆ ಆಗಿದ್ದಾರೆ. ಕೆಂಪುಕೋಟೆಯಲ್ಲಿ RSS ಬಗ್ಗೆ ಪ್ರಶಂಸೆಯನ್ನು ಮಾಡಿದ್ದಾರೆ. 100 ವರ್ಷ ತುಂಬ್ತಾ ಇರಬೇಕಾದ್ರೆ ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ. ದೇಶದ ಒಂದು ದೇಶಭಕ್ತಿಯನ್ನು ಮೂಡಿಸುವಂಥದ್ದನ್ನು ಯುವಕರಲ್ಲಿ ಮಾಡಿದ್ದಾರೆ. ನಿಸ್ವಾರ್ಥ ಸೇವೆ ಮಾಡಿದ್ದಾರೆ. ಯಾವುದೇ ಡಿಸಾಸ್ಟರ್ಸ್ ಆದಂಥ ಸಂದರ್ಭದಲ್ಲಿ, ಅರ್ಥಕ್ವೇಕ್ ಇರ್ಬೋದು, ಫ್ಲಡ್ಸ್ ಇರ್ಬೋದು, ಎಲ್ಲ ಸಂದರ್ಭದಲ್ಲಿ ಇವರು ಮುಂಚೂಣಿಯಲ್ಲಿ ಸರ್ಕಾರಗಳು ಬರೋದಕ್ಕಿಂತ ಮುಂಚೆ ಇವರು ಹೋಗಿ ಸೇವೆ ಮಾಡಿರುವಂಥದ್ದನ್ನು ಇಡೀ ದೇಶದ ಜನ ಸ್ಮರಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಇವ್ರಿಗೇನೋ ಭ್ರಮೆ ಹಿಡಿದಿದೆ ಅಷ್ಟೇ ನಮ್ಮ ಹರಿಪ್ರಸಾದ್ ಅವರಿಗೆ. ಆದರೆ ಹರಿಪ್ರಸಾದ್ ಅವರು ಮತ್ತೊಂದು ಮಾತನ್ನು ಹೇಳ್ತಾರೆ ಸರ್, RSSನ ಬಗೆಗಿನ ಇನ್ನಷ್ಟು ವಿಚಾರಗಳು ನಿಗೂಢವಾಗೇ ಇರಬೇಕು ಅಂತೇಳಿ. ಯಾಕೆ ಮಾತು? ಏನು ನಿಗೂಢವಾಗಿರಬೇಕು ಅಂತ? ಏನು ಇವ್ರ ಥರ ಪಾಕಿಸ್ತಾನ ಓಲೈಸುವಂತ ಮಾತಾಡಬೇಕಾ? ತಾಲಿಬಾನ್ನ ಓಲೈಸಂತ ಮಾತಾಡಬೇಕಾ? ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂಥ ರಾಜಕಾರಣವನ್ನು BJP ಮಾಡಬೇಕಾ? ಇದು RSS ಸರ್ವಾಧಿಕಾರದಿಂದಾಗಿ ಅದೆಷ್ಟೋ ನಾಯಕರುಗಳು ಬಲಿಯಾಗಿ ಬಿಲದಲ್ಲಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ. ಅಲ್ಲ, ಯಾರು ಬಲಿಯಾಗಿದ್ದಾರೆ ಅಂತ ಒಬ್ಬ ಮಾಡ್ತಿದ್ದಂಥ ಒಬ್ಬ ಈ ದೇಶದ ಪ್ರಧಾನಮಂತ್ರಿಗಳನ್ನು ಮಾಡಿದಂಥವ್ರು ಯಾರು, ಮುಖ್ಯಮಂತ್ರಿಗಳನ್ನು ಮಾಡಿದಂಥವ್ರು ಯಾರು? ಯಡಿಯೂರಪ್ಪನವ್ರು ಬಂದಂಥ ಒಂದು ರೈತ ಕುಟುಂಬದಲ್ಲಿ ಬಂದಂಥ ಒಬ್ಬ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ಯಾರು? ಇವತ್ತು ದೇಶದ ಕೆಲವು ರಾಜ್ಯಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡುವಂಥ ಕೆಲಸವನ್ನು ಯಾರು ಮಾಡಿದ್ದಾರೆ? RSS ಅವರಾಗಿದ್ದಾರಾ? ಯಾರು ಪ್ರಚಾರಕರು ಮುಖ್ಯಮಂತ್ರಿಗಳಾಗಿದ್ದಾರಾ? ಯಾರು ಈ ಪ್ರಚಾರಕರು ಪ್ರಧಾನಮಂತ್ರಿಗಳಾಗಿದ್ದಾರಾ? ಇದು ತಲೆ ಇಲ್ವಾ ಹರಿಪ್ರಸಾದ್ಗೆ? ಕಾಂಗ್ರೆಸ್ಸಲ್ಲಿ ಇದ್ದಾರೆ, 100 ವರ್ಷ ಇತಿಹಾಸ ಇರುವಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂಥವ್ರಿಗೆ, ಸೀನಿಯರ್ ಇರೋಂಥವ್ರಿಗೆ ಒಂದು ಭೌತಿಕ ದಿವಾಳಿ ಆಗಿದ್ರೆ ನಾನೇನು ಮಾಡೋಣ? ಯಾರು RSS ಪ್ರಚಾರಕರು ಏನೋ ಮೋಹನ್ ಭಗವತ್ ಅವರು ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಏನಪ್ಪ RSS ಅವರು ಇವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ ಈ ಥರ ಮಾತಾಡ್ತಾರೆ ಅಂತ ಹೇಳ್ಬೋದು. ಏನಿಲ್ವಲ್ಲ, ಅವ್ರು ಯಾವತ್ತೂ ದೇಶದ ಸೇವೆ ಒಳಗಡೆ ಇದ್ದಾರೆ ಹೊರತು ಯಾರನ್ನೊಬ್ಬರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗುವಂಥವ್ರು ಯಾರೂ ಆಗಿಲ್ವಲ್ಲ. RSSನ ಪ್ರಚಾರಕರೇ ಆಗಲಿ, ಮುಖ್ಯಸ್ಥರಾಗಲಿ, ಅವರು ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊಂಬಂದಿದ್ದಾರಲ್ಲ. ಸಂಘ 100 ವರ್ಷ ಇಲ್ಲ, 100 ವರ್ಷ ಒಂದು ಆರ್ಗನೈಸೇಷನ್ 100 ವರ್ಷ ಶಕ್ತಿಶಾಲಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಎಷ್ಟು ತ್ಯಾಗ ಮಾಡಿರ್ತಾರೆ. RSS ತ್ಯಾಗ ಇಲ್ದಲೇ ಈ ದೇಶದಲ್ಲಿ ಇವತ್ತು ರಾಮ ಮಂದಿರ ಆಗ್ತಿತ್ತಾ? 370 ಆರ್ಟಿಕಲ್ ಆಗ್ತಾ ಇತ್ತಾ? ಕಾಮನ್ ಸಿವಿಲ್ ಕೋಡ್ ಆಗ್ತಾ ಇತ್ತಾ? ಆ ವಿಡಿಯೋದಲ್ಲಿ ನೀವೇ RSS ಕರಪ್ಟೆಡ್ ಅಂತ ಹೇಳಿ ಒಂದು ಮಾತನ್ನು ಹೇಳಿ. ನಂದು ಅಲ್ವೇ ಇಲ್ಲ ಅಂತ ಹೇಳಿದ್ದೀನಲ್ಲ. ನನ್ನ ಟಿಕೆಟ್ ತಪ್ಪಿಸೋದಕ್ಕೆ, ಯಡಿಯೂರಪ್ಪನವ್ರ ಮೇಲೆ ವಿರೋಧ ಕಟ್ಟಿಸೋದಕ್ಕೆ, ಮತ್ತು RSS ಅವ್ರನ್ನ ವಿರೋಧ ಕಟ್ಟಿಸಿ ಸುರೇಶ್ ಗೌಡನ್ನ ಏನಾದರೂ ಮಾಡಿ ಟಿಕೆಟ್ ತಪ್ಪಿಸ್ಬೇಕು ಅಂತ 2018ರಲ್ಲಿ ವಿರೋಧಿಗಳು ಮಾಡಿದಂಥ ವಿಡಿಯೋ ಅದು. ಯಾರು ಎಲ್ಲಿಂದ ಮಾಡಿರುವಂಥದ್ದು? ಅದಕ್ಕೆ ತನಿಖೆಗೆ ಹಾಕಿದ್ದೀವಲ್ಲ ನಾವು. ಇದನ್ನು ತನಿಖೆ ಕೊಡ್ತೀನಿ. ಯಾರು ಮಾಡಿದರೆ ಯಾವನೋ ಮಾಡಿದ್ದಾನೋ ಅವನ್ನ ಜೈಲಿಗೆ ಹಾಕ್ಸೋರ್ಗೂ ಬಿಡಲ್ಲ ನಾನು. ಆಲ್ರೆಡಿ ನಾನು ಕೋರ್ಟಲ್ಲಿ ಇದೆ, ಅದು ಕೋರ್ಟಲ್ಲಿ ಅದನ್ನು ಫೈಟ್ ಮಾಡಿ ಯಾರು ಇದ್ರ ಹಿಂದೆ ಇದ್ದಾರೋ ಅವ್ರನ್ನಂತೂ ಬಲಿ ಹಾಕ್ಸ್ತೀನಿ. ಸರ್, ಕೊನೆಯದಾಗಿ ಇಷ್ಟು ನೀವು ಹೇಳಿದಾಗೆ ತುಂಬ ಹಳೆಯ ವಿಡಿಯೋ ಅನ್ನುವಂಥದ್ದು ಈಗ ಯಾಕೆ ಮುನ್ನೆಲೆಗೆ ಬಂದಿದೆ? ಸುರೇಶ್ ಗೌಡ್ರೆ ಯಾಕೆ ಇವಾಗ? ಸುರೇಶ್ ಗೌಡ್ರು ಅಂತ ಹೇಳಿದ್ರೆ ಇಡೀ ಜಿಲ್ಲೆ ಒಳಗಡೆ ಸ್ವಲ್ಪ ಹೋರಾಟಗಾರ. ಏನಾದ್ರು ಮಾಡಿ ಹಿನ್ನಡೆ ಮಾಡಬೇಕು ಅಂತೇಳಿ ಈ ಸಂಚಿಗಳನ್ನ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಅವತ್ತಿಂದ ಮಾಡ್ಕೊಂಬಂದಿದೆ. ಈ ಜಿಲ್ಲೆಯಲ್ಲಿ ಯಾವಾಗಲೂ ನಮ್ಮನ್ನು ಎರಡೂ ಪಾರ್ಟಿಯವ್ರು ಸೇರ್ಕೊಂಡು ಯುದ್ಧ ಮಾಡ್ತಿದ್ರು. ಈಗ ನಮ್ಮ ದೇವೇಗೌಡಾಜಿಯವ್ರು ನಮ್ಮ ಜೊತೆ ಬಂದ ಮೇಲೆ ಈಗ ಒಂದಷ್ಟು ಶಾಂತವಾಗಿದೆ ಹೋರಾಟ. ಅಂದರೆ ಬಲಿಷ್ಠವಾಗಿದ್ದೇವೆ ನಾವು ತುಮಕೂರು ಜಿಲ್ಲೆಯಲ್ಲಿ. ಈಗ ಕಾಂಗ್ರೆಸ್ನವ್ರಿಗೆ ಏನಾದರೂ ಮಾಡಿ ರಾಜಕೀಯವಾಗಿ ಷಡ್ಯಂತ್ರವನ್ನು ಮಾಡಬೇಕು, ಸುಳ್ಳಕ ರಾಜಕಾರಣ ಮಾಡಬೇಕು, ಈ ರೀತಿಯ ಅಪಪ್ರಚಾರಗಳನ್ನು ಮಾಡಿ ಚುನಾವಣೆಗಳಲ್ಲಿ ಹಿನ್ನಡೆ ಮಾಡಿಸ್ಬೇಕು ಅನ್ನೋದು ಏನೋ ಕಾರ್ಯತಂತ್ರಗಳನ್ನು ರೂಪಿಸ್ಕೊಳ್ತಾರೆ. ಸುರೇಶ್ ಗೌಡರವರ ವಿರೋಧಿ ಜಿಲ್ಲೆಯಲ್ಲೇ ಇದ್ದಾರೆ, ಅವರ ಕ್ಷೇತ್ರದಲ್ಲೇ ಇದ್ದಾರೆ ಸರ್. ಅದು ಕಾಲವೇ ಜನಕ್ಕೆ ಗೊತ್ತಿದೆ ಬಿಡಿ. ಯಾರು ನನ್ನ ಮೇಲೆ ತಂದ ವಿಡಿಯೋ ಬಿಟ್ಟರು ಅನ್ನೋದು ಇಡೀ ನಮ್ಮ ಕ್ಷೇತ್ರ ಜನತೆಗೆ ಗೊತ್ತಿದೆ. ಯಾರ್ಯಾರು ಹಣ ಕೊಟ್ಟು ವೈರಲ್ ಮಾಡ್ತಿರೋ ಅನ್ನೋದು ನನಗೆ ಗೊತ್ತಿದೆ. ಅದನ್ನು ಕಾಲ ಬಂದಾಗ ಹೇಳ್ತೀನಿ. ಧನ್ಯವಾದಗಳು. ಇದಿಷ್ಟು ಕೂಡ BJP ಶಾಸಕರಾದಂತಹ ಸುರೇಶ್ ಗೌಡರವರ ಮಾತು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.